ಮತ ಚಲಾಯಿಸಿ ಬಂದವರಿಗೆ ಉಚಿತ ತಿಂಡಿ ವ್ಯವಸ್ಥೆ ಇದೆ. ನೃಪತುಂಗ ರಸ್ತೆಯಲ್ಲಿನ ನ್ಯೂ ಗ್ರ್ಯಾಂಡ್ ಹೋಟೆಲ್ನಲ್ಲಿ ತಿಂಡಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಮ್ಮ ಪ್ರತಿನಿಧಿ ಹೋಟೆಲ್ನಲ್ಲಿ ವಾಕ್ ಥ್ರೂ ಅನ್ನ ಮಾಡಿದ್ದಾರೆ. ಸೊ ಯಾವ ರೀತಿ ಫೆಸಿಲಿಟಿ ಸಿಗ್ತಾ ಇದೆ ವೋಟ್ ಮಾಡಿ ಬಂದವರಿಗೆ ನೋಡಿ. ಲೋಕಸಭಾ ಚುನಾವಣೆಯ ಮತದಾನ ಈಗಾಗಲೇ ಮೊದಲ ಹಂತದಲ್ಲಿ ಪ್ರಾರಂಭ ಕೂಡ ಆಗಿರುವಂತದ್ದು. ಅದರಲ್ಲೂ ಬೆಂಗಳೂರಿನಲ್ಲಿ ನಿಸರ್ಗ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಇವತ್ತು ಮತದಾನ ಮಾಡಿ ಬಂದಂತಹವರಿಗೆ ಉಚಿತವಾದಂತಹ ತಿಂಡಿ ಮತ್ತು ತಂಪು ಪಾನಕವನ್ನು ಕೂಡ ಈಗಾಗಲೇ ಏರ್ಪಾಟ್ ಮಾಡಿ ಕೊಡಲಾಗ್ತಿರುವಂತಹದ್ದು. ಈಗ ನಾವು ನೃಪತುಂಗ ರಸ್ತೆಯಲ್ಲಿರುವಂತಹ ಒಂದು ನಿಸರ್ಗ ಗ್ರ್ಯಾಂಡ್ ಹೋಟೆಲ್ನ ಮುಂಭಾಗದಲ್ಲಿದ್ದೀವಿ. ಇಲ್ಲಿಯೂ ಕೂಡ ನೀವು ನೋಡ್ತಾ ಇರ್ಬೋದು, ಮತದಾನ ಮಾಡಿ ಬಂದಂತಹ ಸಾಕಷ್ಟು ಜನರು ಕೂಡ ಅಷ್ಟೇ ಇಲ್ಲಿ ಉಚಿತವಾಗಿ ಒಂದು ತಿಂಡಿಯನ್ನು ಕೂಡ ಅಷ್ಟೇ ಸ್ವೀಕಾರ ಮಾಡ್ತಿದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ಅಷ್ಟೇ, ಸುಮಾರು 7 ಗಂಟೆಯಿಂದಲೂ ಕೂಡ ಅಷ್ಟೇ ಇದೇ ರೀತಿ ಜನರು ಈ ಒಂದು ಹೋಟೆಲ್ಗೆ ಬರ್ತಾ ಇದ್ದಾರೆ. ಇನ್ನು ಈ ಒಂದು ಹೋಟೆಲ್ಗೆ ಬಂದಂತಹ ಎಲ್ಲರಿಗೂ ಕೂಡ ಅಷ್ಟೇ ಒಂದು ಕೂಪನ್ ಅನ್ನು ಕೊಡ್ತಾರೆ. ಅದೇ ಒಂದು ಕೂಪನ್ನ ಮುಖಾಂತರವಾಗಿ ಇಲ್ಲಿ ತಿಂಡಿ ಮತ್ತು ಅವ್ರಿಗೆ ಒಂದು ತಂಪು ಪಾನೀಯದ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಹೋಟೆಲ್ನ ಮಾಲೀಕರು ಕೂಡ ಮಾಡಿಕೊಟ್ಟಿದ್ದಾರೆ. ಈ ಒಂದು ನಿಸರ್ಗ ಗ್ರ್ಯಾಂಡ್ ಹೋಟೆಲ್ನ ಮಾಲೀಕರು ನಮ್ಮ ಜೊತೆ ಇದ್ದಾರೆ. ಸರ್, ಕಳೆದ ಬಾರಿ ಕೂಡ MLA ಎಲೆಕ್ಷನ್ ಅಲ್ಲಿ ನೀವು ಕಾಫಿಯ ವ್ಯವಸ್ಥೆಯನ್ನ ಮಾಡಿದ್ರಿ, ಮತದಾನ ಮಾಡಿ ಬಂದ್ರಿ. ಈ ಬಾರಿ ತಿಂಡಿ ಮತ್ತು ತಂಪು ಪಾನೀಯದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀರಾ. ಯಾಕೆ ಪ್ರತಿ ಬಾರಿ ಈ ರೀತಿಯಂತ ಒಂದು ನೀವು ಕೆಲಸನ ಮಾಡ್ತಿರೋ? ಕಳೆದ ಬಾರಿ ನಾವು ಯುವ ಮತದಾರರು ಫಸ್ಟ್ ಟೈಮ್ ವೋಟರ್ ಮಾಡಿದವರಿಗೆ ಬೆಣ್ಣೆ ಮಸಾಲೆ ದೋಸೆ ಹಾಗೂ ಮತ್ತು ಕಾಫಿ ಎಲ್ಲರಿಗೂ ಕೊಟ್ಟಿದ್ವಿ. ಅದು ತುಂಬ ಜನ ರೆಸ್ಪಾನ್ಸ್ ಬಂತು ಮತ್ತು ಮತದಾನ ಮಾಡಿ ಬಂದವರು ತುಂಬ ಖುಷಿಪಟ್ಟರು. ಈ ಬಾರಿ ನಾವು ಅದು ಒಂದು ಹೆಜ್ಜೆ ಮುಂದೆ ಹೋಗಿ ಅದು ನನಗೆ ಇನ್ನೂ ಎನ್ಕರೇಜ್ ಆಗಿ ಬೆಣ್ಣೆ ಖಾಲಿ ದೋಸೆ, ಒಂದು ಸಿಹಿ ತಿಂಡಿ ಮತ್ತು ಬೇಸಿಗೆ ಆಗೋದ್ರಿಂದ ತಂಪು ಪಾನಕವನ್ನು ಎಲ್ಲ ಮತದಾನ ಮಾಡಿ ಬಂದು ಬೆರಳು ತೋರಿಸಿದವ್ರಿಗೆ ಕೊಡ್ತಾ ಇದ್ದೀವಿ. ಸಾಮಾನ್ಯ ಬೆಂಗಳೂರಲ್ಲಿ ಭಾಳ ಮತದಾನ ಕಡಿಮೆ ಆಗುತ್ತೆ, ಯಾರೂ ವೋಟ್ ಹಾಕಲ್ಲ, ನೆಗ್ಲೆಕ್ಟ್ ಮಾಡ್ತಾರೆ ಅಥವಾ ಬೆಂಗಳೂರು ಬಿಟ್ಟು ಹೋಗೋದು ಮಾಡ್ತಾರೆ. ಬಟ್ ಇವತ್ತಿನ ಬೆಳಗ್ಗೆ ಒಂದು ಟ್ರೆಂಡ್ ನೋಡಿದರೆ, ನಾನು ಬೆಳಿಗ್ಗೆ ಮತಗಟ್ಟೆ ವೋಟ್ ಹಾಕಕ್ಕೆ ಹೋದಾಗ ಅಲ್ಲೂ ಸಂಖ್ಯೆ ಕಮ್ಮಿ ಇತ್ತು. ಬಟ್ 7:30 ನಾನು ಇಲ್ಲಿ ಬರಬೇಕಾದ್ರೆ ಎಲ್ಲ ಮತದಾನ ಮಾಡಿ ಜನ ಬಂದಿದ್ದಾರೆ ಅಂದರೆ ತುಂಬ ಒಂದು ಸ್ಪಂದನೆ ಮಾಡಿದ್ದಾರೆ. ಸರ್, ಬೆಳಿಗ್ಗೆ 7 ಗಂಟೆಯಿಂದಲೂ ಕೂಡ ಅಷ್ಟೇ ಸಾಕಷ್ಟು ಜನ ಮತದಾನ ಮಾಡಿ ಬಂದು ಟೋಕನ್ ತಗೊಂಡು ತಿಂಡಿ ಮಾಡ್ತಿದ್ದಾರೆ. ತಿಂಡಿ ಏನಾದರೂ ಶಾರ್ಟೇಜ್ ಆಗಿದೆ? ಯಾಕಂದರೆ ಬೆಳಿಗ್ಗೆಯಿಂದಲೂ ಕೂಡ ಇದುವರೆಗೂ ಸಂಜೆವರೆಗೂ ಕೊಡ್ತೀನಿ ಅಂತ ಹೇಳಿದ್ದೀರಾ. ಸೊ ತಿಂಡಿ ಶಾರ್ಟೇಜ್ ಆಗಿರೋಂಥದ್ದು ಅಥವಾ ಎಕ್ಸ್ಟ್ರಾ ಮಾಡ್ಸೋ ಅಂತ ಆಗಿರ್ಬೋದು ಏನಾದ್ರು ಮಾಡ್ತಿದ್ದೀರಾ? ಇಲ್ಲ, ನಾವು ಒಂದು ಪ್ರಿಪೇರ್ ಆಗಿದ್ವಿ. ಅದಕ್ಕೆ ಬಂದು ಮತದಾರರು ತುಂಬ ಲೈನಲ್ಲಿ ನಿಂತ್ಕೊಂಡ್ಬಿಟ್ಟು, ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಪ್ರತಿಯೊಬ್ಬರು ನಾವು ಕೊಟ್ಟಿರೋ ಆಫರ್ನ ಉಚಿತವಾಗಿ ಪಡೆದು ಇಲ್ಲಿವರೆಗೂ ಯಾರಿಗೂ ಶಾರ್ಟೇಜ್ ಆಗಿಲ್ಲ. ನಾವು ನಮ್ಮ ಪ್ರಮಾಣದಲ್ಲಿ ಮಾಡಿದ್ದೀವಿ. ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವರಿಗೂ ಗೊತ್ತು ಅದು ನಾವು ಮಾಡ್ತಾ ಇರೋ ಒಂದು ಸಣ್ಣ ಪ್ರಯತ್ನ. ಅವರು ಮತದಾನ ಮಾಡಿದವರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಬಂದಿರೋ ಮತದಾರರಿಗೆ ಎಲ್ಲರೂ ಧನ್ಯವಾದ ಹೇಳ್ತೀನಿ. ಈ ಥರ ಇನ್ನೂ 10 ಜನಕ್ಕೆ ಇನ್ನೂ ಟೈಮ್ ಇದೆ. ಸಾಯಂಕಾಲ 6 ಗಂಟೆವರೆಗೂ ಮತದಾನ ಟೈಮ್ ಇದೆ. ಮನೇಲಿ ಮಲಗಬೇಡಿ.